ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ. ರಾಜ್ಯದ, ದೇಶದ, ವಿಶ್ವದ ಸಮಸ್ತ ಹಿಂದೂ ಸಮುದಾಯಕ್ಕೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಿಂದೂ ನಾವೆಲ್ಲ ಒಂದು ಎಂದು ಅತ್ಯಂತ ಭಕ್ತಿ, ಶ್ರದ್ಧೆ, ಗೌರವದಿಂದ ಸಾಂಸ್ಕೃತಿಕ ಧಾರ್ಮಿಕ ಐಕ್ಯತೆಯೊಂದಿಗೆ ದೇಶದಾದ್ಯಂತ ವರ್ಣರಂಜಿತವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಗೌರಿ ಗಣೇಶ ಹಬ್ಬದ ಮಹತ್ವವೇನು, ಪೂಜಿಸುವ ಸರಿಯಾದ ಸಮಯ ಯಾವುದು, ಪೂಜಿಸುವ ವಿಧಾನ ಹೇಗೆ, ಅಲಂಕಾರ ಮತ್ತು ನೈವೇದ್ಯಗಳು ಹೇಗೆ ಮತ್ತು ವಿಸರ್ಜನೆಗೆ ಸರಿಯಾದ ಸಮಯ ಯಾವುದು ಮತ್ತು ಬಾಲಗಂಗಾಧರ ತಿಲಕ್ ಮತ್ತು ಶಿವಾಜಿ ಮಹಾರಾಜರು ಹಿಂದೂಗಳಲ್ಲಿ ಐಕ್ಯತೆಯನ್ನು ತರಲು ಗೌರಿ ಗಣೇಶ ಹಬ್ಬಕ್ಕೆ ನೀಡಿದ ಮಹತ್ವವೇನು, ಈಗೆಲ್ಲ ವಿಚಾರಗಳ ಬಗ್ಗೆ ಅತ್ಯಂತ ಸುಲಭವಾಗಿ ಮತ್ತು ಸರಳವಾಗಿ ವಿವರಿಸುತ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ, ಬದಲಾಗಿ ನಾವು ಮತ್ತಷ್ಟು ವಿಡಿಯೋವನ್ನು 4-5 ಗಂಟೆಗಳು ಶ್ರಮವಹಿಸಿ ಚೆನ್ನಾಗಿ ಮಾಡಲು ನಮಗೆ ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮೊದಲನೆಯದಾಗಿ ಗಣೇಶ ಚತುರ್ಥಿಯ ಮಹತ್ವವೇನು ಎಂದು ಗಮನಿಸುವುದಾದರೆ, ಭಾದ್ರಪದ ಮಾಸದ 4ನೇ ದಿವಸ ಎಂದರೆ ಚತುರ್ಥಿಯ ದಿನವು ಭಗವಂತನಾದ ಗಣೇಶನು ಜನಿಸಿದಂತಹ ಅತ್ಯಂತ ಶ್ರೇಷ್ಠವಾದ ಮತ್ತು ಪವಿತ್ರವಾದ ದಿನವಾಗಿದೆ. ಹಾಗೂ ಹಿಂದೂಗಳ ನಂಬಿಕೆಯ ಪ್ರಕಾರ ಭಾದ್ರಪದ ಮಾಸದ 3ನೆಯ ದಿನ ಸಾಕ್ಷಾತ್ ಗೌರಿ ದೇವಿಯು ಭಕ್ತರ ಪೂಜೆಗಳನ್ನು ಸ್ವೀಕರಿಸಲು ಭೂಮಿಗೆ ಆಗಮಿಸುತ್ತಾರೆ ಮತ್ತು ನಂತರದ ದಿನ ಭಾದ್ರಪದ ಮಾಸದ 4ನೆಯ ದಿನ ಭಗವಂತನಾದ ಗಣೇಶನು ತನ್ನ ತಾಯಿಯನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗಲು ಭೂಮಿಗೆ ಆಗಮಿಸುತ್ತಾನೆ ಎಂಬ ನಂಬಿಕೆ ಇದೆ. ಹಾಗಾಗಿ ಈ ದಿನಗಳಲ್ಲಿ ಗೌರಿ ಗಣೇಶರನ್ನು ಆರಾಧಿಸುವುದರಿಂದ ವಿಶೇಷವಾದ ಫಲಗಳು ದೊರಕುತ್ತವೆ ಎಂಬುದು ಹಿಂದೂಗಳ ಅನಾದಿ ಕಾಲದ ನಂಬಿಕೆಯಾಗಿದೆ. ಹಾಗಾಗಿ ಗಣೇಶನನ್ನು ಪೂಜಿಸಲು ಅತ್ಯಂತ ಸೂಕ್ತವಾದ ಸಮಯ ಯಾವುದು ಮತ್ತು ಗಣೇಶನ ಮೂರ್ತಿಯನ್ನು ತರಲು ಅತ್ಯಂತ ಸೂಕ್ತವಾದ ಸಮಯ ಯಾವುದು ಎಂದು ನೋಡುವುದಾದರೆ, 6ನೇ ತಾರೀಕು ಶುಕ್ರವಾರ ಸಂಜೆ 3 ಗಂಟೆಗೆ ಚತುರ್ಥಿಯು ಪ್ರಾರಂಭವಾಗಿ 7ನೇ ತಾರೀಕು ಶನಿವಾರ ಸಂಜೆ 5:37ರವರೆಗೆ ಚತುರ್ಥಿ ಇರುತ್ತದೆ. ಹಾಗಾಗಿ ಗಣೇಶನ ಮೂರ್ತಿಯನ್ನು ತರುವವರು ಶುಕ್ರವಾರದ ಸಂಜೆ ಗಣೇಶನ ಮೂರ್ತಿಯನ್ನು ತರಬಹುದು. ಸಾಧ್ಯವಾಗದೇ ಇದ್ದರೆ ಶನಿವಾರದ ಬೆಳಗ್ಗೆಯೂ ಸಹ ಗಣೇಶನ ಮೂರ್ತಿಯನ್ನು ತರಬಹುದು. ಗಣೇಶನನ್ನು ಪೂಜಿಸಲು ಅತ್ಯಂತ ಸೂಕ್ತವಾದ ಸಮಯ ಯಾವುದೆಂದು ಗಮನಿಸುವುದಾದರೆ, ಬೆಳಗಿನ ಬ್ರಾಹ್ಮಿ ಮುಹೂರ್ತವು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಎಂದರೆ 4:15ರಿಂದ 5:15 ಸಮಯದಲ್ಲಿ ಗಣೇಶನನ್ನು ಪೂಜಿಸುವುದು ಅತ್ಯಂತ ಶುಭಕರ ಮತ್ತು ಶ್ರೇಷ್ಠವಾದ ಫಲಗಳನ್ನು ನೀಡುವಂಥ ಸಮಯವಾಗಿದೆ. ಇದು ಸಾಧ್ಯವಾಗದೇ ಇದ್ದರೆ 5:15ರಿಂದ 7:15ವರೆಗೆ ಅಮೃತ ಗಳಿಗೆ ಇದ್ದು ಈ ಸಮಯದಲ್ಲೂ ಸಹ ಗಣೇಶನನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠವಾದ ಫಲಗಳನ್ನು ನೀಡುತ್ತದೆ. ಈ ಸಮಯವು ಸಾಧ್ಯವಾಗದಿದ್ದ ಪಕ್ಷದಲ್ಲಿ 7:48ರಿಂದ 8:54ರವರೆಗೆ ಕನ್ಯಾ ಲಗ್ನವಿದ್ದು ಈ ಸಮಯದಲ್ಲೂ ಸಹ ಗಣೇಶನನ್ನು ಪೂಜಿಸಬಹುದಾಗಿದೆ. ಒಂದು ವೇಳೆ ಈ ಸಮಯಗಳಲ್ಲಿ ಗಣೇಶನನ್ನು ಪೂಜಿಸಲು ಸಾಧ್ಯವಾಗಲಿಲ್ಲವೆಂದರೆ 11:05ದಿಂದ 12:45 ವೃಶ್ಚಿಕ ಲಗ್ನವಿದ್ದು ಈ ಸಮಯದಲ್ಲೂ ಸಹ ಗಣೇಶನನ್ನು ಪೂಜಿಸುವುದು ಅತ್ಯಂತ ಶುಭಕರ ಎಂದು ಹೇಳಬಹುದು. ಗಣೇಶನನ್ನು ಪೂಜಿಸುವ ವಿಧಾನ ಹೇಗೆ ಎಂದು ಗಮನಿಸುವುದಾದರೆ, ಗಣೇಶನಿಗೆ ಪ್ರಿಯವಾದ ಗರಿಕೆ ಹುಲ್ಲು ಮತ್ತು ದವನದ ಎಲೆಗಳನ್ನು ಪೂಜೆಗೆ ಇಡಬಹುದು ಮತ್ತು ಅದರಿಂದ ಅಲಂಕರಿಸಬಹುದು. ಮತ್ತು ಗಣೇಶನನ್ನು ಮಲ್ಲಿಗೆ, ದಾಸವಾಳ, ತಾವರೆ ಮತ್ತು ಎಕ್ಕದ ಹೂಗಳಿಂದ ಅಲಂಕರಿಸಬಹುದು ಮತ್ತು ಪೂಜೆಗೆ ಇಡಬಹುದು. ದೀಪಗಳನ್ನು ಎಳ್ಳೆಣ್ಣೆ, ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಗಳಿಂದ ಬೆಳಗಬಹುದು ಮತ್ತು ನೈವೇದ್ಯಕ್ಕೆ ಲಡ್ಡು, ರವೆ ಉಂಡೆ ಮತ್ತು ಕಡುಬು ಮೊದಲಾದ ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು. ಗಣೇಶನನ್ನು ಈ ರೀತಿಯಾಗಿ ಶುದ್ಧವಾದ ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ ಆರಾಧನೆ ಮಾಡುವುದರಿಂದ ದೊರೆಯಬಹುದಾದ ಫಲಗಳೇನೆಂದು ಗಮನಿಸುವುದಾದರೆ, ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ, ಸಾಲಬಾಧೆಗಳು ನಿವಾರಣೆಯಾಗುತ್ತವೆ ಮತ್ತು ಎಲ್ಲ ರೀತಿಯಾದ ಸುಖ, ಶಾಂತಿ, ಸಂತೋಷ, ಸಮೃದ್ಧಿ, ನೆಮ್ಮದಿಯು ನಿಮ್ಮ ಜೀವನದಲ್ಲಿ ನೆಲೆಯಾಗುತ್ತದೆ. ಹಾಗಾಗಿ ಗಣೇಶನನ್ನು ಶ್ರದ್ಧಾ, ಭಕ್ತಿ ಮತ್ತು ಶುದ್ಧ ಅಂತಃಕರಣದಿಂದ ಪೂಜಿಸೋಣ ಮತ್ತು ಆರಾಧಿಸೋಣ. ಗಣೇಶನನ್ನು ವಿಸರ್ಜಿಸುವುದು ಹೇಗೆ ಎಂದು ಗಮನಿಸುವುದಾದರೆ, ಕೆಲವರು ಅದೇ ದಿನ ಸಂಜೆ ಗಣೇಶನನ್ನು ವಿಸರ್ಜಿಸುವ ಪದ್ಧತಿಯನ್ನು ಇಟ್ಟುಕೊಂಡಿರುತ್ತಾರೆ. ಅವರಿಗೆ ಸೂಕ್ತವಾದ ಸಮಯ ಯಾವುದು ಎಂದರೆ 5:11ದಿಂದ 5:23 ಒಳಗೆ ಬರುವ ಕುಂಭಲಗ್ನದಲ್ಲಿ ಅವರು ಗಣೇಶನನ್ನು ವಿಸರ್ಜಿಸಬಹುದು. ಅಥವಾ 3ನೇ ದಿನಕ್ಕೆ ವಿಸರ್ಜಿಸುವವರು ಸೋಮವಾರದ ದಿನ 9:00ಯಿಂದ 10:30 ಸಮಯದಲ್ಲಿ ಗಣೇಶನನ್ನು ವಿಸರ್ಜಿಸುವುದು ಅತ್ಯಂತ ಶುಭಕರ. ಶಿವಾಜಿ ಮಹಾರಾಜರು ಹಿಂದೂಗಳಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಐಕ್ಯತೆ ಉಂಟಾಗಲಿ ಎಂದು ಗಣೇಶ ಚತುರ್ಥಿಯ ಆಚರಣೆಗೆ ವಿಶೇಷ ಮಹತ್ವವನ್ನು ಆಗಿನ ಕಾಲದಲ್ಲಿ ನೀಡಿದ್ದರು. ಶಿವಾಜಿ ಮಹಾರಾಜರು ಬೃಹತ್ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ ಹಿಂದೂಗಳ ಪಾಲಿನ ಹೆಮ್ಮೆಯ ಅರಸರಾಗಿದ್ದರು.
ಆಗಿದ್ದಾರೆ. ಹಾಗೂ ಬಾಲಗಂಗಾಧರ ತಿಲಕರವರು ಹಿಂದೂಗಳಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಐಕ್ಯತೆ ಉಂಟಾಗಬೇಕೆಂದು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನಿಟ್ಟು ಪೂಜೆ ಮಾಡುವ ಒಂದು ಪದ್ಧತಿಯನ್ನು ಜಾರಿಗೆ ತಂದರು. ಇದು ಹಿಂದೂಗಳು ಸಂಘಟಿತರಾಗಬೇಕು ಎಂಬ ಉದ್ದೇಶದಿಂದ ಈ ಪದ್ಧತಿಯನ್ನು ಜಾರಿಗೆ ತಂದರು. ಹಾಗಾಗಿ ಈ ಪುಣ್ಯ ದಿನದಂದು ಆ ಮಹಾನ್ ಚೇತನಗಳನ್ನು ಸ್ಮರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದರಿಂದ ನಾವು ಇದೇ ತರಹದ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡುತ್ತೇವೆ ಎಂದು ಹೇಳುತ್ತಾ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.